ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ 1000ಕ್ಕೂ ಹೆಚ್ಚು ಹನುಮ ಮಾಲಾಧಾರಿಗಳು ಇವತ್ತು ಸಂಕೀರ್ತನ ಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಈ ಯಾತ್ರೆಯ ಸಲುವಾಗಿ ನಿನ್ನೆ ಸಂಜೆ 5 ಗಂಟೆಯಿಂದಲೇ ಭಾರಿ ಪ್ರಮಾಣದ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಯಾಕೆ ಅಂತಂದ್ರೆ ಮಾರ್ಗ ಮಧ್ಯೆ ಬರಲಿರುವಂತಹ ಮೆರವಣಿಗೆಯ ಭಾಗವಾಗಿ ಮಾರ್ಗ ಮಧ್ಯೆ ಬರುವಂತಹ ಜಾಮಿಯಾ ಮಸೀದಿ ಬಳಿಯಲ್ಲಿ ಏನಾದರೂ ಅಹಿತಕರ ಘಟನೆಗಳಾಗಬಹುದು ಅನ್ನೋ ಕಾರಣಕ್ಕೆ ಅಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿತ್ತು. ಬೆಳಿಗ್ಗೆಯಿಂದಲೂ ಕೂಡ ಈ ಸಂಕೀರ್ತನ ಯಾತ್ರೆಯ ಮೇಲೆ ಪೊಲೀಸ್ ಸರ್ಪಗಾವಲು ಮತ್ತು ಹದ್ದಿನ ಕಣ್ಣಿತ್ತು. ಆದರೂ ಕೂಡ ಈಗ ಶ್ರೀರಂಗಪಟ್ಟಣದ ಸಂಕೀರ್ತನ ಯಾತ್ರೆಯಲ್ಲಿ ಗಲಾಟೆ ಆಗ್ತಾ ಇದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ವೀಕ್ಷಕರೇ. ಶಾಂತಿಯುತವಾಗಿ ಸಾಗ್ತಾ ಇದ್ದಂತಹ ಮೆರವಣಿಗೆಯಲ್ಲಿ ದಿಢೀರ್ ಗದ್ದಲ ಆಗಿದ್ಯಾಕೆ? ಏಕಾಏಕಿ ಜಾಮಿಯಾ ಮಸೀದಿ ವೃತ್ತದಲ್ಲಿ ತಳ್ಳಾಟ ನೂಕಾಟ ನಡೆದಿದೆ ಅನ್ನುವಂತ ವರದಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡೋಣ. ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರಾ ಮೆರವಣಿಗೆಯಲ್ಲಿ ದಿಢೀರ್ ಗದ್ದಲ ಆಗಿದೆ. ಏಕಾಏಕಿ ಜಾಮಿಯಾ ಮಸೀದಿ ವೃತ್ತದಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಜಾಮಿಯಾ ಮಸೀದಿಗೆ ನುಗ್ಗಲು ಯತ್ನಿಸಿದ್ದಾರೆ ಮಾಲಾಧಾರಿಗಳು. ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿದ್ದರೂ ಕೂಡ ನುಗ್ಗಲು ನಡೆದಿದೆ. ನುಗ್ಗಲು ಯತ್ನಿಸ್ತಾ ಇದ್ದ ಮಾಲಾಧಾರಿಗಳನ್ನ ತಡೆದಿದ್ದಾರೆ ಪೊಲೀಸರು. ಕೆಲ ಕಾಲ ಪೊಲೀಸರು ಮತ್ತು ಹನುಮ ಮಾಲಾಧಾರಿಗಳ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಜಾಮಿಯಾ ಮಸೀದಿಯ ಬಳಿಯ ಹನುಮ ಭಕ್ತರು ಮಸೀದಿ ಕಡೆ ಕೈ ತೋರಿಸಿ ಘೋಷಣೆ ಕೂಗುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಜಾಮಿಯಾ ಮಸೀದಿ ಮುಂದೆ ನಿಂತು ಜೈ ಶ್ರೀರಾಮ್ ಘೋಷಣೆ. ಜಾಮಿಯಾ ಮಸೀದಿ ಬಳಿ ಹಲವು ಹನುಮ ವೇಷಧಾರಿಗಳಿಂದ ಭಜನೆ. ಸಂಕೀರ್ತನ ಯಾತ್ರೆಯಲ್ಲಿ 5,000ಕ್ಕೂ ಹೆಚ್ಚು ಮಾಲಾಧಾರಿಗಳು ಭಾಗಿಯಾಗಿದ್ದಾರೆ. ಗಂಜಾಂನ ನಿಮಿಷಾಂಬಾ ದೇಗುಲದಿಂದ ನಡೀತಾ ಇತ್ತು ಈ ಸಂಕೀರ್ತನ ಯಾತ್ರೆ. ರಂಗನಾಥ ಮೈದಾನದವರೆಗೆ ಹನುಮ ಭಕ್ತರ ಮೆರವಣಿಗೆ ಇತ್ತು. ಆಂಜನೇಯನ ದೇಗುಲ ಪುನರ್ ಪ್ರತಿಷ್ಠಾಪನೆಗಾಗಿ ಹನುಮ ಮಾಲೆ ಯಾತ್ರೆ ತಾವು ನೋಡ್ತಾ ಇದ್ದೀರಾ. ಶ್ರೀರಂಗಪಟ್ಟಣದಿಂದ ಬರ್ತಾ ಇರುವಂತಹ ನೇರ ದೃಶ್ಯಗಳನ್ನ ವೀಕ್ಷಕರೇ. ಜಾಮಿಯಾ ವೃತ್ತದ ಬಳಿ ಪೊಲೀಸರು ತಡೆದಿದ್ದಾರೆ. ಅಲ್ಲಿ ನುಗ್ಗಾಟ ತಳ್ಳಾಟ ಆಗಿದೆ. ಆ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಈ ರೀತಿಯಾದಂತಹ ಒಂದು ಘಟನೆ ನಡೀಬಹುದು ಅನ್ನುವಂತಹ ಪೂರ್ವ ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತುಂಬಾ ಅಲರ್ಟ್ ಆಗಿದ್ರು. ಜಾಮಿಯಾ ಮಸೀದಿ ವೃತ್ತದ ಮೂಲಕ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ತಲುಪಲಿತ್ತು ಈ ಯಾತ್ರೆ. 5,000ಕ್ಕೂ ಹೆಚ್ಚು ಹನುಮ ಮಾಲಾಧಾರಿಗಳು ಭಾಗಿಯಾಗಿದ್ದಾರೆ. ಜಾಮಿಯಾ ಮಸೀದಿ ಬಳಿ ಬಿಗಿ ಪೊಲೀಸ್ ಭದ್ರತೆ ಇದ್ದರೂ ಕೂಡ ಈ ತಳ್ಳಾಟ ನೂಕಾಟ ನಡೆದಿದೆ. ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಇದು. ಜಾಮಿಯಾ ಮಸೀದಿ ಬಳಿ ಪೊಲೀಸ್ ಸರ್ಪಗಾವಲಿತ್ತು. 25ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. 1,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಬ್ಯಾರಿಕೇಡ್ ಅಳವಡಿಸಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು. ಸಂಕೀರ್ತನ ಯಾತ್ರೆಯಲ್ಲಿ ಸಾವರ್ಕರ್ ಫೋಟೋ, ಜಾಮಿಯಾ ಮಸೀದಿ ಪ್ರವೇಶ ದ್ವಾರದ ಕಟ್ಟೆಗೆ ಸಾವರ್ಕರ್ ಬ್ಯಾನರ್, ಮಸೀದಿಯ ಬಳಿ ಸಾವರ್ಕರ್ ಬ್ಯಾನರ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಶ್ರೀರಂಗಪಟ್ಟಣದಾದ್ಯಂತ ಕೇಸರಿ ಬಾವುಟಗಳು ರಾರಾಜಿಸುತ್ತಿದ್ದವು. ಈ ಸಮಾಜ ಹಾಗೂ ರಾಷ್ಟ್ರವನ್ನ ಉನ್ನತಿಗೆ ಕೊಂಡೊಯ್ಯುವ ಪ್ರತಿಯೊಂದು ಕಾರ್ಯವೂ ಈ ದೇಶದ ಇತಿಹಾಸವನ್ನ ದಾಖಲಿಸಲ್ಪಡುತ್ತೆ. ಆ ಇತಿಹಾಸ ಮುಂದೆ ಧರ್ಮವಾಗುತ್ತೆ. ನಾಡ ಮುಂದೆ ಸಾವು ಕೂಡ ಸಣ್ಣದು. ವಿನಾಯಕ ದಾಮೋದರ್ ಸಾವರ್ಕರ್. ಈ ರೀತಿ ಬರಹವುಳ್ಳ ಬ್ಯಾನರ್ಗಳು ಅಲ್ಲಿ ರಾರಾಜಿಸ್ತಾ ಇದ್ವು. ಸ್ಥಳಕ್ಕೆ SP ಸತೀಶ್ ಕೂಡ ಭೇಟಿ ಕೊಟ್ಟಿದ್ರು. ಆದರೂ ಕೂಡ ಈ ರೀತಿಯಾದಂತಹ ಘಟನೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ. ಅದರ ನೇರ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ.
ಎಸ್ ವೀಕ್ಷಕರೇ, ತಾವು ನೋಡ್ತಾ ಇದ್ದೋದು ಶ್ರೀರಂಗಪಟ್ಟಣದ ನೇರ ದೃಶ್ಯಾವಳಿಗಳು. ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿ ಬಳಿ ಘೋಷಣೆಗಳನ್ನ ಕೂಗುತ್ತಾ ನುಗ್ಗಲು ಪ್ರಯತ್ನಿಸಿದಂತಹ ಸಂದರ್ಭ ಇದು. ಈ ರೀತಿ ಆಗುತ್ತೆ ಅನ್ನುವಂತಹ ಮುನ್ನೆಚ್ಚರಿಕೆ ಇದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಸರ್ಪಗಾವಲನ್ನು ಏರ್ಪಡಿಸಿದ್ರು. ಈ ಬಾರಿಯೂ ಕೂಡ ಜಾಮಿಯಾ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಏನಿದು ವಿವಾದ ಅಂತ ಹೇಳೋದಾದ್ರೆ, ಶ್ರೀರಂಗಪಟ್ಟಣದಲ್ಲಿರೋ ಜಾಮಿಯಾ ಮಸೀದಿ ಜಾಗದಲ್ಲಿ ಈ ಹಿಂದೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನ ಕೆಡವಿ ಟಿಪ್ಪು ಸುಲ್ತಾನ್ ಜಾಮಿಯಾ ಮಸೀದಿ ನಿರ್ಮಾಣ ಮಾಡಿದ್ದ ಎನ್ನಲಾಗಿದೆ. ಈ ಪ್ರತಿಪಾದನೆಗೆ ಇಲ್ಲಿರುವಂತಹ ಕಲ್ಯಾಣಿ, ನಾಗರ ಕಲ್ಲುಗಳು ಇತ್ಯಾದಿ ಕುರುಹುಗಳು ಸಾಕ್ಷಿ ಅಂತ ಮಾಲಾಧಾರಿಗಳು ಹೇಳ್ತಾರೆ. ಹೀಗಾಗಿ ಜಾಮಿಯಾ ಮಸೀದಿಯನ್ನ ಕೆಡವಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮರುಸ್ಥಾಪನೆ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿ ಹಲವು ವರ್ಷಗಳಿಂದ ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ಪರ ಸಂಘಟನೆಗಳು, ಹನುಮ ಮಾಲಾಧಾರಿಗಳು ಬೃಹತ್ ಸಂಕೀರ್ತನ ಯಾತ್ರೆಯನ್ನ ಮಾಡಿಕೊಂಡು ಬರ್ತಾ ಇವೆ. ಅದೇ ರೀತಿ ಇಂದು ಸಹ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಇಂದು ಸಹ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಮರುಸ್ಥಾಪನೆಗೆ ಸಂಕಲ್ಪ ಮಾಡಿ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ಜರುಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಜಾಮಿಯಾ ಮಸೀದಿಯ ಬಳಿ ಬಂದ ತಕ್ಷಣ ಇನ್ನಷ್ಟು ಉತ್ತೇಜಿತರಾದಂತಹ ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿಯ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನಿಸಿದ್ರು. ಆದರೆ ಪೊಲೀಸರು ತಡೆದ್ರು. ಆಗ ಪೊಲೀಸರು ಮತ್ತು ಮಾಲಾಧಾರಿಗಳ ನಡುವೆ ತಳ್ಳಾಟ, ನೂಕಾಟ ನಡೆದಿದೆ.